ಯಾವ ಕೆಲಸ ಕೊಟ್ಟರು ಮಾಡ್ತೀರಾ, ಯಾವುದೇ ಗೇಮ್ ಹೇಗೆ ಆಡಬೇಕು ಅಂತ ಗೊತ್ತಿರುತ್ತೆ. ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಅದು ಗೊತ್ತು, ಡಿಫ್ರೆಂಟ್ ಲ್ಯಾಂಗ್ವೇಜಸ್ ಎಸ್ ಯು ಕ್ಯಾನ್ ಮ್ಯಾನೇಜ್, ಹಾಡೋದಕ್ಕೂ ಬರುತ್ತೆ. ಆರ್ಟ್ ಅಂಡ್ ಕ್ರಾಫ್ಟ್ ಅ ಬಿಗ್ ಎಸ್, ಎಲ್ಲ ವಿಷಯದಲ್ಲೂ ಮುಂದೆ ಇರ್ತೀರಾ. ಯಾರ ಬಗ್ಗೆ ಹೇಳ್ತಿದ್ದೀನಿ ಅಂತ ನೋಡ್ತಿದ್ದೀರಾ? ಅದೇ ಆಲ್ಮೋಸ್ಟ್ ಶಾರ್ಟ್ ಅಂಡ್ ವೆರಿ ಕ್ಯೂಟ್ ಪೀಪಲ್, ಮೂಲಾಂಕ 5 ಇರುವಂತಹ ವ್ಯಕ್ತಿಗಳ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಯಾವುದೇ ತಿಂಗಳಿನ 5, 14, 23ನೇ ತಾರೀಕಲ್ಲಿ ಹುಟ್ಟಿದ್ರೆ ನಿಮ್ಮ ಜನ್ಮಾಂಕ ಅಥವಾ ಮೂಲಾಂಕ 5 ಆಗಿರುತ್ತೆ. ಈ ಎಲ್ಲ ತಾರೀಕಲ್ಲೂ ಹುಟ್ಟಿರೋರಲ್ಲಿ ಇರುವಂತಹ ಒಂದಿಷ್ಟು ಸಾಮಾನ್ಯವಾದ ವ್ಯಕ್ತಿತ್ವದ ಜೊತೆಗೆ 5, 4, 23ನೇ ತಾರೀಕಲ್ಲಿ ಹುಟ್ಟಿರೋರ ನಡುವೆ ಇರುವ ವ್ಯತ್ಯಾಸ, ಹಾಗೆ ಅವರ ಲಕ್ಕಿ ನಂಬರ್, ಲಕ್ಕಿ ಇಯರ್ಸ್, ಲಕ್ಕಿ ಕಲರ್ಸ್ ಎಲ್ಲದನ್ನು ತಿಳ್ಕೊಳ್ಳೋದಿಕ್ಕೆ ಈ ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ. ಎಲ್ಲರಿಗೂ ನಮಸ್ಕಾರ. ಶ್ರೀ ಸೌರಭ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ. ಸಂಖ್ಯಾಶಾಸ್ತ್ರದ ಪ್ರಕಾರ ಮೂಲಾಂಕ 5ರ ಅಧಿಪತಿ ಬುಧ ಅಂದ್ರೆ ಮರ್ಕ್ಯುರಿ. ಸೋಲಾರ್ ಸಿಸ್ಟಮ್ ಅಲ್ಲಿ ಮರ್ಕ್ಯುರಿ ಸೂರ್ಯನಿಗೆ ತುಂಬಾ ಹತ್ತಿರವಾಗಿ ಇರುವಂತಹ ಗ್ರಹ. ಇದು ಸೂರ್ಯನ ಸುತ್ತೋದಿಕ್ಕೆ ತುಂಬಾ ಕಡಿಮೆ ಸಮಯವನ್ನ ತೆಗೆದುಕೊಳ್ಳುತ್ತೆ. ಆದ್ರೆ ತನ್ನನ್ನ ತಾನು ಸುತ್ತೋದಿಕ್ಕೆ ಟು ರೊಟೇಟ್ ಆನ್ ಇಟ್ಸ್ ಓನ್ ಆಕ್ಸಸ್ ಇದು ತುಂಬಾ ಜಾಸ್ತಿ ಸಮಯವನ್ನ ತೆಗೆದುಕೊಳ್ಳುತ್ತೆ. ಹಾಗೇನೆ ಮೂಲಾಂಕ 5ರಲ್ಲಿ ಹುಟ್ಟಿರುವಂತಹ ವ್ಯಕ್ತಿಗಳು ಕೂಡ ಅವರ ಬ್ರೈನ್ ತುಂಬಾ ಫಾಸ್ಟ್ ಆಗಿ ಕೆಲಸ ಮಾಡುತ್ತೆ. ಯು ಪೀಪಲ್ ಆರ್ ವೆರಿ ಕ್ವಿಕ್ ಲರ್ನರ್ಸ್ ಅಂಡ್ ವೆರಿ ಕ್ವಿಕ್ ಥಿಂಕರ್ಸ್. ಆದ್ರೆ ನೀವು ಲೇಜಿ ಪೀಪಲ್ ಕೂಡ ಹೌದು. ಹಾಗೆ ಮರ್ಕ್ಯುರಿ ಅಂದ್ರೆ ಕೇವಲ ಗ್ರಹ ಅಷ್ಟೇ ಅಲ್ಲ, ಇದು ಮೆಟಲ್ ಕೂಡ ಆಗಿರುತ್ತೆ. ಈ ಮರ್ಕ್ಯುರಿಯನ್ನ ಕೈಯಲ್ಲಿ ಇಟ್ಕೊಳ್ಳೋದಿಕ್ಕೆ ಸಾಧ್ಯನೇ ಇಲ್ಲ, ತುಂಬಾ ಫಾಸ್ಟ್ ಆಗಿ ಮೂವ್ ಆಗ್ತಿರುತ್ತೆ. ಯಾವುದೇ ಕಂಟೈನರ್ ಅಲ್ಲಿ ಹಾಕಿದ್ರು ಅದು ಅದರ ಕಂಟೈನರ್ ಶೇಪನ್ನೇ ತೆಗೆದುಕೊಳ್ಳುತ್ತೆ. ಇದರಿಂದ ನಮಗೆ ಮರ್ಕ್ಯುರಿ ತುಂಬಾ ಫ್ಲೆಕ್ಸಿಬಲ್ ಅಂತ ಗೊತ್ತಾಗತ್ತೆ. ಹಾಗೇನೆ ಮೂಲಾಂಕ 5ರಲ್ಲಿ ಹುಟ್ಟಿರುವಂತಹ ವ್ಯಕ್ತಿಗಳು 6 ವರ್ಷದ ಮಗು ಜೊತೆಗೂ ಅಡ್ಜಸ್ಟ್ ಆಗ್ತಾರೆ. ಹಾಗೇನೆ 60 ವರ್ಷ ವಯಸ್ಸಾಗಿರೋರ್ ಜೊತೆಗೂ ಅಡ್ಜಸ್ಟ್ ಆಗ್ತೀರಾ, ಅವರ ವೈಬ್ ನ ಮ್ಯಾಚ್ ಮಾಡ್ತೀರಾ. ಹಾಗೆ ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ, ಡಿಪ್ಲೊಮೆಟಿಕ್ ಆಗಿ ಮಾತಾಡ್ತೀರಾ, ಈಸಿಯಾಗಿ ಇನ್ನೊಬ್ರನ್ನ ಕನ್ವಿನ್ಸ್ ಮಾಡ್ತೀರಾ. ಎಷ್ಟು ನೀಟ್ ಮತ್ತೆ ಕ್ಲೀನ್ ಆಗಿ ಇನ್ನೊಬ್ರನ್ನ ಕನ್ವಿನ್ಸ್ ಮಾಡ್ತೀರಾ ಅಂದ್ರೆ ಅಲ್ಲೇನಾದ್ರೂ ಇಲಿ ಹೋಗ್ತಿದ್ರೆ ಇಲಿಯಲ್ಲ ಅದು ಹುಲಿ ಅಂತ ಇನ್ನೊಬ್ರನ್ನ ಕನ್ವಿನ್ಸ್ ಮಾಡ್ತೀರಾ. ಹಾಗೆ ಅವರು ಅದನ್ನ ನಂಬ್ತಾರೆ ಕೂಡ. ಜೋಕ್ಸ್ ಅಪಾರ್ಟ್, ಬೇರೆಯವ್ರಿಗೆ ಏನಾದ್ರೂ ಬೇಜಾರಾಗಿದ್ರೆ, ಕಷ್ಟ ಇದ್ರೆ ನಿಮ್ಮ ಮಾತುಗಳನ್ನ ಕೇಳಿ ಅವರು ಖಂಡಿತವಾಗ್ಲೂ ಅದರಿಂದ ಆಚೆ ಬರ್ತಾರೆ. ಹಣದ ವಿಚಾರದಲ್ಲಿ, ಬಿಸ್ನೆಸ್ ವಿಚಾರದಲ್ಲಿ ಯಾವ್ದಾದ್ರು ಇಂಪಾರ್ಟೆಂಟ್ ಡಿಸ್ಕಷನ್ಸ್ ಅಥವಾ ಮೀಟಿಂಗ್ಸ್ ಇದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ನಡುವೆ ನೀವು ಅದರಲ್ಲಿ ಭಾಗಿಯಾಗಿ ನೀವು ನಿಮ್ಮ ಅಡ್ವೈಸ್ ಅನ್ನ ಕೊಡಿ. ಯಾಕಂದ್ರೆ ನಿಮ್ಮ ಅಡ್ವೈಸ್ ತುಂಬಾ ಮ್ಯಾಟರ್ ಆಗತ್ತೆ. ಅಥವಾ ನಿಮ್ಮದೇ ಏನಾದ್ರೂ ಬಿಸ್ನೆಸ್ ಇದ್ರೆ ಕ್ಲೈಂಟ್ಸ್ ಜೊತೆಗೆ ನಿಮ್ಮ ರಿಲೇಶನ್ಶಿಪ್ ತುಂಬಾ ಚೆನ್ನಾಗಿರುತ್ತೆ. ನಿಮ್ಮ ಮಾತಿಂದ ನೀವು ಎಲ್ಲ ಕ್ಲೈಂಟ್ಸ್ ನ ಕನ್ವಿನ್ಸ್ ಮಾಡ್ಬಿಡ್ತೀರಾ. ಬಿಸ್ನೆಸ್ ನಿಮಗೆ ತುಂಬಾ ಚೆನ್ನಾಗಿ ಸೂಟ್ ಆಗತ್ತೆ ಕೂಡ. ನ್ಯೂಮರಾಲಜಿಯಲ್ಲಿ 5 ನಂಬರ್ ಮನಿಯನ್ನ ಕೂಡ ರೆಪ್ರೆಸೆಂಟ್ ಮಾಡುತ್ತೆ. ಹಾಗಾಗಿ ನಿಮ್ಮ ಮೈಂಡ್ ಯಾವಾಗ್ಲೂ ಹೇಗೆ ಸಂಪಾದನೆ ಮಾಡಬೇಕು, ಹೇಗೆ ಅರ್ನ್ ಮಾಡಬೇಕು ಅನ್ನೋದ್ರ ಕಡೆನೆ ಯೋಚನೆ ಮಾಡ್ತಿರತ್ತೆ. ಅದು ಕೂಡ ಈಸಿ ಮೆಥಡ್ ಅಲ್ಲಿ ಹೇಗೆ ಹಣವನ್ನ ಮಲ್ಟಿಪ್ಲೈ ಮಾಡಬೇಕು, ಕಷ್ಟಪಡದೆ ಅಥವಾ ತುಂಬಾ ಸುಲಭವಾಗಿ ಹೇಗೆ ಜಾಸ್ತಿ ಹಣವನ್ನ ಸಂಪಾದನೆ ಮಾಡಬೇಕು ಅಂತ ಯೋಚನೆ ಮಾಡ್ತಿರ್ತೀರಾ. ಸೊ ಒಂದೇ ತರ ಕೆಲಸ ಅಲ್ಲದೆ ದಿನದಲ್ಲಿ ಸಾಕಷ್ಟು ಕೆಲಸವನ್ನ ನೀವು ಹಣ ಸಂಪಾದನೆ ಮಾಡಬೇಕು ಅಂತಾನೆ ಮಾಡ್ತಿರ್ತೀರಾ. ಯಾವ್ದಾದ್ರೂ ಒಂದಕ್ಕೆ ಸ್ಟಿಕ್ ಆನ್ ಆಗೋದು ನಿಮ್ಮ ನೇಚರ್ ಅಲ್ವೇ ಅಲ್ಲ. ಡೈಲಿ ರೋಟೀನ್ ವರ್ಕ್ ಇರುವಂತಹ ಕೆಲಸದಲ್ಲಿ ಏನಾದ್ರೂ ನೀವು ಸೇರ್ಕೊಂಡ್ರೆ ತುಂಬಾ ಬೇಗ ಬೋರ್ ಆಗ್ಬಿಡುತ್ತೆ ನಿಮಗೆ. ನಿಮ್ಮ ಕೆಲಸದಲ್ಲೇ ಆಗ್ಲಿ, ಜೀವನದಲ್ಲೇ ಆಗ್ಲಿ ವೆರೈಟೀಸ್ ಇರಬೇಕು, ಚಾಲೆಂಜಸ್ ಇರಬೇಕು ಅಂತ ನಿಮಗನ್ಸತ್ತೆ. ಹಾಗಾಗಿ ನಿಮ್ಮ ಜಾಬ್ಸ್ ನ ಸ್ವಿಚ್ ಮಾಡೋದಿಕ್ಕೆ, ಬೇರೆ ಬೇರೆ ಜಾಬ್ಸ್ಗೆ ಹೋಗೋದಿಕ್ಕೆ ನೀವಷ್ಟು ಯೋಚನೆನೇ ಮಾಡಲ್ಲ. ಜೊತೆಗೆ ನಿಮಗೆ ಕ್ವಿಕ್ ಆಗಿ ಮನಿ ಬಂದ್ರೆ ಸಾಕು. ಅದಕ್ಕೋಸ್ಕರ ನೀವು ಯಾವುದೇ ಕೆಲಸವನ್ನಾದ್ರೂ ಮಾಡ್ತೀರಾ. ನಿಮ್ಗೆ ಆ ಫೀಲ್ಡ್ ಅಲ್ಲಿ ನಾಲೆಜ್ ಇಲ್ಲ ಅಂದ್ರೂ ಕಷ್ಟಪಟ್ಟು ನೀವು ಅದನ್ನ ಕಲ್ತು ನಾಲೆಜ್ ಗೇನ್ ಮಾಡ್ಕೊಂಡು ಅದರಲ್ಲಿ ಕೆಲಸ ಮಾಡ್ತೀರಾ. ಅಥವಾ ಬಿಸ್ನೆಸ್ ಕೂಡ ಕಲ್ತು ಮಾಡ್ತೀರಾ, ನಿಮ್ಗೆ ತುಂಬಾ ಚೆನ್ನಾಗಿ ಕೆಲಸ ಬರುತ್ತೆ ಕೂಡ. ಹಾಗೆ 1 to 9 ನಂಬರ್ಸ್ ನೋಡಿದ್ರೆ 5 ನಂಬರ್ 9 ಸಂಖ್ಯೆಗಳ ನಡುವೆ ಮಧ್ಯದಲ್ಲಿ ಬರುತ್ತೆ. ಅಂದ್ರೆ ನೀವೆಲ್ಲರ ಜೊತೆ ಫ್ರೆಂಡ್ ಆಗಿರ್ತೀರಾ. ಹಾಗೆ ನೀವು ಎಲ್ಲಾ ಪರಿಸ್ಥಿತಿನೂ ಬ್ಯಾಲೆನ್ಸ್ ಮಾಡ್ತೀರಾ. ನಿಮ್ಮ ಜೀವನದಲ್ಲಿ ಖಂಡಿತವಾಗ್ಲೂ ಕಷ್ಟಪಟ್ಟು ಯಶಸ್ಸನ್ನ ಕಳಿಸ್ತೀರಾ. ಅಂಡ್ ರಿಮೆಂಬರ್, ಲೇಜಿನೆಸ್ ಕೂಡ ಯಾವತ್ತೂ ನಿಮ್ಮನ್ನ ಬಿಟ್ಟು ಹೋಗೋದಿಲ್ಲ. ಸಾಕಷ್ಟು ಬಾರಿ ಮೂಲಾಂಕ 5 ಇರೋರ ಜನರಲ್ಲಿ ಮ್ಯಾರೇಜ್ ರಿಲೇಶನ್ಶಿಪ್ ಅಥವಾ ಲವ್ ರಿಲೇಶನ್ಶಿಪ್ ಒಂದೇ ಇರೋದಿಲ್ಲ. ಹೇಗೆ ನಿಮ್ಮ ಬಿಸ್ನೆಸ್ ಕೆರಿಯರ್ ಫೀಲ್ಡ್ ನ ನೀವು ಸ್ವಿಚ್ ಮಾಡ್ತಿರ್ತೀರೋ, ಬದಲಾಗ್ತಿರುತ್ತೋ, ಹಾಗೆ ನಿಮ್ಮ ರಿಲೇಶನ್ಶಿಪ್ ಕೂಡ ಚೇಂಜ್ ಆಗ್ತಿರುತ್ತೆ. ಎಲ್ಲರಲ್ಲೂ ಇದು ಇರಬೇಕು ಅಂತಲ್ಲ, ಆದ್ರೆ ಸಾಕಷ್ಟು ಜನರಲ್ಲಿ ಈ ರೀತಿ ಕಾಣಿಸುತ್ತೆ. ಮದುವೆ ಆಗಿದ್ರೂ ಇನ್ನೊಂದು ರಿಲೇಶನ್ ಇರುವಂತಹ ಚಾನ್ಸಸ್ ನಿಮ್ಮಲ್ಲಿ ಜಾಸ್ತಿ ಇರುತ್ತೆ. ಎಂ ಫಾರ್ ಮನಿ ಅಂಡ್ ಎಂ ಫಾರ್ ಮೈಂಡ್. ಬುಧ ಗ್ರಹ ನಿಮ್ಮ ಬುದ್ಧಿಯ ಬಗ್ಗೆ ಹೇಳುತ್ತೆ. ಮೂಲಾಂಕ 5 ಇರುವಂತಹವರು ಅಫ್ಕೋರ್ಸ್ ನೀವು ಇಂಟೆಲಿಜೆಂಟ್, ಜೀನಿಯಸ್.
ಹಾಗಾಗಿ ನೀವು ಎಲ್ಲಾ ಕ್ಷೇತ್ರಗಳಲ್ಲೂ ಇರ್ತೀರಾ. ನಿಮ್ಮ ಸಲಹೆಗಳಿಂದ ನಿಮ್ಮ ಜೊತೆ ಕೆಲಸ ಮಾಡೋರು ಕೂಡ ಲಾಭವನ್ನ ಪಡೆದಿರ್ತಾರೆ. ಲಾಭ ಅಷ್ಟೇ ಅಲ್ಲ, ಅವರು ನಿಮ್ಮ ಸಲಹೆಗಳಿಂದಾನೇ ಯಶಸ್ಸನ್ನು ಕೂಡ ಗಳಿಸಿರ್ತಾರೆ. ನಿಮ್ ಜೊತೆ ಇರೋರು ಯಾವ ಕೆಲಸ ಮಾಡಿದ್ರೆ ಒಳ್ಳೇದು, ಯಾವ ಕೆಲಸ ಮಾಡಬಾರ್ದು ಅನ್ನೋದನ್ನ ನೀವ್ ಅರ್ಥ ಮಾಡ್ಕೊಂಡು ಅವರಿಗೆ ಸಲಹೆಯನ್ನ ಕೊಡ್ತೀರಾ, ಅಡ್ವೈಸ್ ಅನ್ನ ಮಾಡ್ತೀರಾ. ಆದ್ರೆ ನಿಮ್ಮಿಂದ ಅವರಿಗೆ ಸಹಾಯ ಆಗಿದೆ ಅಂತ ನೀವು ಏನಾದ್ರೂ ಅವರಿಂದ ಎಕ್ಸ್ಪೆಕ್ಟ್ ಮಾಡೋದಿಕ್ ಹೋಗ್ತೀರಾ, ಅಲ್ಲಿ ನಿಮಗೆ ಡಿಸಪಾಯಿಂಟ್ ಆಗತ್ತೆ. ನಿಮ್ಮ ಫ್ರೆಂಡ್ ಸರ್ಕಲ್ ಚೈಲ್ಡ್ಹುಡ್ ಇಂದಾನು ಒಂದೇ ತರ ಇರೋದಿಲ್ಲ. ಆಸ್ ಯು ಗ್ರೋ ಓಲ್ಡ್ ನಿಮ್ಮ ಫ್ರೆಂಡ್ ಸರ್ಕಲ್ ಕಮ್ಮಿ ಆಗ್ತಾ ಬರುತ್ತೆ, ಹಾಗೆ ಫ್ರೆಂಡ್ ಸರ್ಕಲ್ ಚೇಂಜ್ ಆಗತ್ತೆ. ನೀವು ನಿಮ್ಮ ವಯಸ್ಸಿಗಿಂತ ಚಿಕ್ಕವ್ರ ತರ ಕಾಣಿಸ್ತೀರಾ, ನಿಮ್ಗೆ ಏಜ್ ಆಗಿಲ್ಲ ಅನ್ನೋದು ನಿಮ್ಮ ಮುಖದಲ್ಲೇ ಕಾಣಿಸುತ್ತೆ. ಆದ್ರೆ ನೀವು ಲೇಜಿ ಆಗಿರೋ ಕಾರಣದಿಂದ ನಿಮ್ಮ ವೇಟ್ ಕಡೆ ಗಮನ ಕೊಡಿ. ಫಿಸಿಕಲಿ ಆಕ್ಟಿವ್ ಆಗಿರೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಪಾಸಿಬಿಲಿಟಿ ಇದ್ರೆ ಮಾರ್ನಿಂಗ್ ವಾಕ್ ಅಭ್ಯಾಸ ಮಾಡ್ಕೊಳ್ಳಿ. ಇದು ನಿಮ್ಗೆ ತುಂಬಾ ಚೆನ್ನಾಗಿ ಸೂಟ್ ಆಗತ್ತೆ, ತುಂಬಾ ಚೇಂಜಸ್ ನ ತರತ್ತೆ. ಆಗ್ಲಿಲ್ಲ ಅಂದ್ರೆ ಜಿಮ್ಗೆ ಹೋಗಿ ಯೋಗ ಮಾಡಿ. ನಿಮ್ಮ ಮೈಂಡ್ ಅಂತೂ ಸಿಕ್ಕಾಪಟ್ಟೆ ಫಿಟ್ ಇದೆ, ನಿಮ್ಮ ದೇಹವನ್ನು ಫಿಟ್ ಆಗಿಟ್ಕೊಳ್ಳಿ. ಬನ್ನಿ ಹಾಗಾದ್ರೆ 5, 14, 23ನೇ ತಾರೀಕಲ್ಲಿ ಹುಟ್ಟಿರೋರ ನಡುವೆ ಇರುವಂತಹ ವ್ಯತ್ಯಾಸವನ್ನ ತಿಳ್ಕೊಳ್ಳೋಣ. ಯಾವುದೇ ತಿಂಗಳಿನ 5ನೇ ತಾರೀಕಲ್ಲಿ ಹುಟ್ಟಿರೋರ ಬಗ್ಗೆ ಹೇಳೋದಾದ್ರೆ ನಿಮ್ಮ ಮೇಲೆ ಬುಧನ ಪ್ರಭಾವ ತುಂಬಾ ಜಾಸ್ತಿ ಇರುತ್ತೆ. ಮರ್ಕ್ಯುರಿ ಇಸ್ ಒನ್ ಆಫ್ ದ ಸ್ಮಾಲೆಸ್ಟ್ ಪ್ಲಾನೆಟ್ ಇನ್ ದ ಸೋಲಾರ್ ಸಿಸ್ಟಮ್ ಅಂಡ್ ಇಟ್ ಇಸ್ ವೆರಿ ಬ್ಯೂಟಿಫುಲ್ ಪ್ಲಾನೆಟ್. ಹಾಗಾಗಿ 5ನೇ ತಾರೀಕಲ್ಲಿ ಹುಟ್ಟಿರೋರ ಹೈಟ್ 5 feet 5 inch ಸುತ್ತಮುತ್ತ ಇರುತ್ತೆ. ಹಾಗೆ ಇವರು ತುಂಬಾ ಕ್ಯೂಟ್ ಆಗಿನೂ ಇರ್ತಾರೆ. ಬುಧ ಬುದ್ಧಿವಂತಿಕೆಯ ಸಂಕೇತ. ಹಾಗೆ ನೀವು ಕೂಡ ತುಂಬಾ ಬೇಗ ರೆಸ್ಪಾನ್ಸ್ ಮಾಡ್ತೀರಾ, ಕ್ವಿಕ್ ರೆಸ್ಪಾನ್ಸ್ ಮಾಡ್ತೀರಾ. ನೀವು ಜನರ ಜೊತೆ ಬೆರೆಯೋದಿಕ್ಕೆ ತುಂಬಾ ಇಷ್ಟಪಡ್ತೀರಾ. ಮನೆಗೆ ಕರೆಯೋದಿಕ್ಕೆ, ಎಂಟರ್ಟೈನ್ ಮಾಡೋದಿಕ್ಕೆ, ಪಾರ್ಟಿ ಮಾಡೋಕೆ, ಅವ್ರಿಗೆ ಖುಷಿಯಾದದ್ದನ್ನೇನಾದ್ರೂ ಮಾಡ್ಕೊಡೋದಿಕ್ಕೆ, ಗಿಫ್ಟ್ಸ್ ಕೊಡೋದಿಕ್ಕೆ ಇಷ್ಟಪಡ್ತೀರಾ. ಮರ್ಕ್ಯುರಿ ಫಾಸ್ಟೆಸ್ಟ್ ಮೂವಿಂಗ್ ಅಂಡ್ ಸ್ಲೋಯೆಸ್ಟ್ ಮೂವಿಂಗ್ ಎರಡೂ ಆಗಿರೋದ್ರಿಂದ ನೀವು ಕೂಡ ಕೆಲವೊಂದು ಸಂದರ್ಭದಲ್ಲಿ ತುಂಬಾ ಆಕ್ಟಿವ್ ಆಗಿರ್ತೀರಾ, ತುಂಬಾ ಕೆಲಸಗಳನ್ನ ಮಾಡ್ತಿರ್ತೀರಾ. ಹಾಗೆ ಇನ್ನು ಕೆಲವು ಸಂದರ್ಭದಲ್ಲಿ ಡಲ್ ಆಗ್ಬಿಡ್ತೀರಾ. ನೀವು ಫಿಸಿಕಲಿ ಲೇಜಿ ಆಗಿದ್ರು ನಿಮ್ಮ ಮೈಂಡ್ ರೆಸ್ಟ್ಲೆಸ್ ಆಗಿರುತ್ತೆ. ಮೆಟೀರಿಯಲಿಸ್ಟಿಕ್ ಥಿಂಗ್ಸ್ ನಿಮ್ಮ ಸುತ್ತಮುತ್ತ ಇರೋದು ನಿಮಗೆ ತುಂಬಾ ಖುಷಿ ಕೊಡುತ್ತೆ. ನೀವು ಕಂಫರ್ಟಬಲ್ ಆಗಿರೋದಿಕ್ಕೆ ಬೇಕಾದಂತಹ ವಸ್ತುಗಳನ್ನ ನಿಮ್ಮ ಸುತ್ತ ಇಟ್ಕೋತೀರಾ. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಯಾವಾಗ್ಲೂ ಒಂದ್ ಲಿಮಿಟ್ ಅಲ್ಲಿ ಇರಬೇಕು. ಅದರಲ್ಲಿ ಹಣ ಕಮ್ಮಿ ಆದ್ರೆ ನಿಮ್ಗೆ ಯೋಚನೆ ಆಗ್ಬಿಡುತ್ತೆ. ಹಂಗೆ ನಿಮ್ಗೆ ಟ್ರಾವೆಲಿಂಗ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಒಂದೇ ಕಡೆ ಕೂಡೋದು, ಒಂದೇ ಕೆಲಸಗಳನ್ನ ಮಾಡೋದು ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಲ್ಲ. ಲೈಫ್ ನ ಎಂಜಾಯ್ ಮಾಡಬೇಕು ಅನ್ನುವಂತಹ ಮನೋಭಾವವನ್ನ ನೀವು ಹೊಂದಿರ್ತೀರಾ. ನೀವು ಗಮನ ಇಡುವಂತಹ ವಿಚಾರಗಳು ಅಂದ್ರೆ ಅಥವಾ ಬದಲಾಯಿಸ್ಕೋಬೇಕಾದ ವಿಚಾರಗಳು ಅಂದ್ರೆ ವಿಮರ್ಶಾತ್ಮಕ ಚಿಂತನೆಗಳನ್ನ, ಯೋಚನೆಗಳನ್ನ ನೀವು ಕಡಿಮೆ ಮಾಡಬೇಕು. ಅಂದ್ರೆ ಕ್ರಿಟಿಕಲ್ ಆಗಿ ಥಿಂಕ್ ಮಾಡೋದನ್ನ ನೀವು ಕಡಿಮೆ ಮಾಡಬೇಕು. ಯಾವುದೇ ವ್ಯಕ್ತಿ ಅಥವಾ ವಸ್ತುವನ್ನ ನೋಡಿದಾಗ ಅದರಿಂದ ಏನ್ ಲಾಭ ಆಗತ್ತೆ ಅನ್ನೋದನ್ನ ನೀವು ಯೋಚನೆ ಮಾಡ್ತೀರಾ. ಅದಾದ ಮೇಲೆ ಅದು ಒಳ್ಳೇದ ಕೆಟ್ಟದ ಅಂತ ಯೋಚನೆ ಮಾಡ್ತೀರಾ. ಈ ಮನಸ್ಥಿತಿಯನ್ನ ನೀವು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಹಾಗೆ ಅದು ವಾಪಸ್ ನಿಮ್ಗೇನ್ ಕೊಡತ್ತೆ ಅಂತ ನೋಡೋದಕ್ಕಿಂತ ಮೊದಲು ನಿಮ್ಮಿಂದ ಏನ್ ಒಳ್ಳೇದಾಗತ್ತೆ ಅನ್ನೋದನ್ನ ನೀವು ನೋಡಿ. ಯಾವುದೇ ತಿಂಗಳಿನ 14ನೇ ತಾರೀಕಲ್ಲಿ ಹುಟ್ಟಿರೋರ ಬಗ್ಗೆ ಹೇಳೋದಾದ್ರೆ 1 ಸೂರ್ಯನನ್ನ ಪ್ರತಿನಿಧಿಸಿದ್ರೆ 4 ರಾಹುವನ್ನ ಪ್ರತಿನಿಧಿಸುತ್ತೆ. ಇದು ಒಂಥರ ಸೂರ್ಯನಿಗೆ ಗ್ರಹಣ ಹಿಡಿದಂತಹ ಸ್ಥಿತಿಯಲ್ಲಿ ನೀವಿರ್ತೀರಾ. ಇದರಿಂದ ನಿಮ್ಮ ಮನಸ್ಸಿಗೆ ವಿನಾಕಾರಣ ಸಂಘರ್ಷಗಳು ಉಂಟಾಗುತ್ತೆ. ನಾನು ಈ ಕೆಲಸ ಮಾಡ್ಬೇಕಾ ಮಾಡ್ಬಾರ್ದಾ, ಈ ಕೆಲಸನ ಮಾಡಿದ್ರೆ ಏನಾದ್ರೂ ತಪ್ಪಾಗತ್ತಾ ಅನ್ನುವಂತಹ ಯೋಚನೆಗಳು ನಿಮ್ಮನ್ನ ತುಂಬಾ ಕಾಡ್ತಿರುತ್ತೆ. ಅನಾವಶ್ಯಕವಾದಂತಹ ಪ್ರಶ್ನೆಗಳು ನಿಮ್ಮ ಮನಸ್ಸಲ್ಲಿ ಬರ್ತಿರುತ್ತೆ. ಒಂಥರ ನೆಗೆಟಿವ್ ಎನರ್ಜಿನ ನೀವು ಫೀಲ್ ಮಾಡ್ತಿರ್ತೀರಾ. ವಿನಾಕಾರಣ ದ್ವಂದ್ವದ ಪರಿಸ್ಥಿತಿಯಲ್ಲಿ ನೀವಿರ್ತೀರಾ. ವಿಮರ್ಶಾತ್ಮಕ ಚಿಂತನೆ ಅಂದ್ರೆ ಕ್ರಿಟಿಕಲ್ ಥಿಂಕಿಂಗ್ ನಿಮ್ಮಲ್ಲಿ ಇನ್ನೂ ಜಾಸ್ತಿ ಇರುತ್ತೆ. ಯಾಕಂದ್ರೆ ನಿಮಗೆ ನೆಗೆಟಿವ್ ಆಗಿ ಯೋಚನೆ ಮಾಡೋದು ಜಾಸ್ತಿ ಇರುತ್ತೆ. ಸುಮ್ನೆ ಡೌಟ್ ಪಡುವಂತಹ ಸಂದರ್ಭಗಳೇ ಜಾಸ್ತಿ ಬರುತ್ತೆ. ಹಾಗೆ ರಾಹುವಿನ ಪ್ರಭಾವದಿಂದ ನಿಮ್ಮ ಜೀವನದಲ್ಲಿ ಅಚಾನಕ್ಕಾಗಿ ಬದಲಾವಣೆಗಳು ಬರುತ್ತೆ. ಅಂದ್ರೆ ಯಾವಾಗ್ಲೂ ನಿಮ್ಮ ಜೀವನ ಅನ್ಸ್ಟೇಬಲ್ ಆಗಿರುತ್ತೆ. ಸಡನ್ ಚೇಂಜಸ್ ತುಂಬಾ ಫ್ರೀಕ್ವೆಂಟ್ ಆಗಿ ಬರುತ್ತೆ. ಆ ಚೇಂಜಸ್ ಒಳ್ಳೇದಾ ಕೆಟ್ಟದಾ ಅಂತ ಹೇಳಕ್ಕಾಗಲ್ಲ. ಆದ್ರೆ ಚೇಂಜಸ್ ಅಂತೂ ಖಂಡಿತವಾಗ್ಲೂ ನಿಮ್ ಜೀವನದಲ್ಲಿ ಬರುತ್ತೆ. ನಿಮ್ಮಲ್ಲಿ ಒಂದು ಸ್ಪೆಷಲ್ ಕ್ವಾಲಿಟಿ ಅಂದ್ರೆ ನೀವು ಫ್ಯೂಚರ್ನ ಆಕ್ಸೆಸ್ ಮಾಡಬಹುದು. ನಿಮಗೆ ಮುಂದೆ ಏನಾಗುತ್ತೆ ಅನ್ನೋದು ಗೊತ್ತಾಗತ್ತೆ. ನಿಮ್ಮ ಮನಸ್ಸಿಗೆ ಅದು ಹೊಳೆಯುತ್ತೆ. ನಿಮ್ಮ ಇನ್ನರ್ ಸೆನ್ಸ್ ಅಥವಾ ಇನ್ನರ್ ವಿಸ್ಡಮ್ ಮುಂದೆ ಏನಾಗುತ್ತೆ ಅನ್ನೋದನ್ನ ಕ್ಲಿಯರ್ ಆಗಿ ನಿಮಗೆ ಹೇಳುತ್ತೆ. ಆದ್ರೆ 4ನೇ ಸಂಖ್ಯೆಯ ಪ್ರಭಾವದಿಂದ ಅಂದ್ರೆ ರಾಹುವಿನ ಪ್ರಭಾವದಿಂದ ಸುತ್ತಮುತ್ತ ಜನರ ವಿಚಾರಗಳಿಗೆ ನೀವು ಬೆಲೆಯನ್ನ ಕೊಡ್ತೀರಾ. ಅವರ ವಿಚಾರಗಳನ್ನ ಕೇಳಿಸ್ಕೊಂಡು ನಿಮಗೆ ಅನ್ಸಿದ್ರು ನೀವು ಅದ್ರ ಪ್ರಕಾರ ನಡ್ಕೊಳ್ಳೋದಿಕ್ ಹೋಗೋದಿಲ್ಲ. ಆದ್ರಿಂದ ನಿಮಗೆ ತುಂಬಾ ದೊಡ್ಡ ಪರಿಣಾಮಗಳನ್ನ ಎದುರಿಸಬೇಕಾಗತ್ತೆ.
ಇನ್ನ ಯಾವುದೇ ತಿಂಗಳಿನ 23ನೇ ತಾರೀಕಲ್ಲಿ ಹುಟ್ಟಿರೋರ ಬಗ್ಗೆ ಹೇಳೋದಾದ್ರೆ 2 ಚಂದ್ರನನ್ನ ಪ್ರತಿನಿಧಿಸಿದ್ರೆ 3 ಗುರುವನ್ನ ಪ್ರತಿನಿಧಿಸುತ್ತೆ. ಈ ಎರಡೂ ಸಂಖ್ಯೆಯಲ್ಲೂ ಇಂಟೆಲಿಜೆನ್ಸ್ ಇದೆ, ನಾಲೆಡ್ಜ್ ಇದೆ, ಮಮತೆ ಇದೆ, ಪ್ರೀತಿ ಇದೆ, ವಿಶ್ವಾಸ ಇದೆ, ಪಾಸಿಟಿವ್ನೆಸ್ ಇದೆ. ಒಂದು ಹೊಸ ವಿಷಯವನ್ನ ಕಲಿಬೇಕು ಅನ್ನುವಂತಹ ತುಡಿತ ನಿಮ್ಮ ಮನಸ್ಸಲ್ಲಿ ಯಾವಾಗ್ಲೂ ಇರುತ್ತೆ. ಯು ಆರ್ ಪ್ಯಾಷನೇಟ್ ಟುವರ್ಡ್ಸ್ ಲರ್ನಿಂಗ್ ನ್ಯೂ ಥಿಂಗ್ಸ್, ಡೂಯಿಂಗ್ ನ್ಯೂ ಥಿಂಗ್ಸ್. ಬೇರೆಯವರನ್ನ ಕಂಪೇರ್ ಮಾಡಿದ್ರೆ ನಿಮಗೆ ಸುಲಭವಾಗಿ ಸಕ್ಸಸ್ ಸಿಗತ್ತೆ. ನಿಮ್ಮ ಆಪೋಸಿಟ್ ಸೆಕ್ಸ್ ಜನರು ನಿಮ್ಮ ಬೆಳವಣಿಗೆಯಲ್ಲಿ, ನಿಮ್ಮ ಅಭಿವೃದ್ಧಿಯಲ್ಲಿ ಸಹಾಯವನ್ನ ಮಾಡ್ತಾರೆ. ಭಾವನಾತ್ಮಕವಾಗಿ ನಿಮಗೆ ಅವರು ಬೆಂಬಲವನ್ನ ಕೊಡ್ತಾರೆ. ನಿಮ್ಮ ಅಭಿವೃದ್ಧಿ ಹೆಚ್ಚಿಸೋದಿಕ್ಕೆ ಅವರ ಒಡನಾಟ ನಿಮಗೆ ತುಂಬಾ ಸಹಾಯಕವಾಗುತ್ತೆ. ಆತ್ಮವಿಶ್ವಾಸವನ್ನ ಹೆಚ್ಚಿಸೋದಿಕ್ಕೆ ಕೂಡ ಅವರ ಅವಶ್ಯಕತೆ ತುಂಬಾ ಇರುತ್ತೆ. ನಿಮ್ಮ ಪ್ರೊಫೆಷನ್ ಲೈಫಲ್ಲಿ ನೀವು ಸಕ್ಸಸ್ಫುಲ್ ಆಗ್ತೀರಾ. ಪ್ರೊಫೆಷನ್ ಲೈಫಲ್ಲಿ ನೀವು ಪಾಪ್ಯುಲರ್ ಕೂಡ ಆಗ್ತೀರಾ. ತುಂಬಾ ಹೆಸರನ್ನ ಗಳಿಸ್ತೀರಾ. ನೀವು ಕೆಲಸ ಮಾಡುವಂತಹ ರೀತಿ ಬೇರೆಯವ್ರಿಗೆ ತುಂಬಾ ಹೆಲ್ಪ್ ಆಗತ್ತೆ. ಬೇರೆಯವರು ಅದನ್ನ ತುಂಬಾ ಮೆಚ್ಕೋತಾರೆ. ಅದರಿಂದ ನಿಮಗೆ ರೆಸ್ಪೆಕ್ಟ್ ಕೂಡ ಸಿಗತ್ತೆ. ಆದ್ರೆ ನಿಮ್ಮಲ್ಲಿ ಚಂದ್ರನ ಪ್ರಭಾವ ಇರೋದ್ರಿಂದ ನಿಮ್ಮ ಸಕ್ಸಸ್ ಅನ್ಸ್ಟೇಬಲ್ ಆಗಿರುತ್ತೆ. ನಿಮ್ಮ ಲೈಫ್ ಗ್ರಾಫ್ ತುಂಬಾ ಏರಿಳಿತಗಳಿಂದ ಕೂಡಿರುತ್ತೆ. ನೀವು ಯಾವಾಗ್ಲೂ ಕೆಲಸ ಮಾಡುವಂತಹ ಸಂದರ್ಭಗಳೇ ಇರುತ್ತೆ. ಕೆಲಸವನ್ನ ಬಿಟ್ಟು ಮನೇಲಿ ಕೂರುವಂತಹ ಸ್ಥಿತಿ ನಿಮಗೆ ಬರೋದಿಲ್ಲ. ಹಾಗೆ ನೀವು ಮೂಡಿ ಪೀಪಲ್ ಕೂಡ, ಶಾರ್ಟ್ ಟೆಂಪರ್ ಪೀಪಲ್ ಕೂಡ ಹೌದು. ಸಾಕಷ್ಟು ಬಾರಿ ರಿಸ್ಕ್ ತಗೊಂಡ ಮೇಲೆ ನಿಮ್ಗೆ ಅನ್ಸುತ್ತೆ ನಾನು ಯಾಕಾದ್ರೂ ಈ ರಿಸ್ಕ್ ತಗೊಂಡು ಅಂತ. ಆ ಕೆಲಸ ಮಾಡದ್ಮೇಲೆ ನಿಮಗೆ ಪಶ್ಚಾತ್ತಾಪ ಕಾಡತ್ತೆ. ಈ ಕೆಲಸ ಮಾಡೋದಕ್ಕಿಂತ ಮುಂಚೆ ನಾನು ಒಂದ್ಸತಿ ಯೋಚನೆ ಮಾಡ್ಬೇಕಿತ್ತಲ್ಲ ಅಂತ ಯೋಚನೆಗಳು ಕೆಲಸ ಮಾಡದ ಮೇಲೆ ಬರುತ್ತೆ ನಿಮಗೆ. ಅಂಡ್ ಯು ಆರ್ ಆಲ್ವೇಸ್ ಆಕ್ಯುಪೈಡ್ ವಿತ್ ಒನ್ ಆರ್ ಅದರ್ ಥಿಂಗ್. ಏನೋ ಒಂದು ಕೆಲಸ ನಿಮಗೆ ಯಾವಾಗ್ಲೂ ಇರುತ್ತೆ. ತುಂಬಾ ಬ್ಯುಸಿ ಆಗ್ಬಿಟ್ಟಿರ್ತೀರಾ ಲೈಫಲ್ಲಿ. ತುಂಬಾ ರೆಸ್ಟ್ಲೆಸ್ ಅಂತ ಫೀಲ್ ಮಾಡ್ತಿರ್ತೀರಾ. ಹಾಗಾಗಿ ನೀವು ಕಾಮ್ ಆಗಿರೋದು ತುಂಬಾ ಅವಶ್ಯಕವಾಗಿರುತ್ತೆ. ಅದನ್ನ ಅಭ್ಯಾಸ ಮಾಡ್ಕೊಳ್ಳಿ. ನಿಮ್ಮ ಡೇಟ್ ಆಫ್ ಬರ್ತ್ ಅಲ್ಲಿ ಏನಾದ್ರೂ ರಿಪೀಟೆಡ್ ಆಗಿ 5 ಬಂದ್ರೆ, ಅಂದ್ರೆ 5th of May ಅಥವಾ 5th of any month in 1985, 1995, 2005, 2015 ಅಲ್ಲೇನಾದ್ರೂ ನೀವು ಹುಟ್ಟಿದ್ರೆ ನಿಮಗೆ ಸ್ಟ್ರೆಸ್ ತುಂಬಾ ಜಾಸ್ತಿ ಆಗತ್ತೆ. ಯಾಕಂದ್ರೆ ಬುಧನ ಪ್ರಭಾವ ನಿಮ್ಮ ಮೇಲೆ ಜಾಸ್ತಿ ಆಗುತ್ತೆ. ನಿಮ್ಮ ಮೆದುಳಿಗೆ ಕೆಲಸ ಜಾಸ್ತಿ ಆಗತ್ತೆ. ನೀವು ರೆಸ್ಟ್ಲೆಸ್ ಫೀಲ್ ಆಗೋದಿಕ್ಕೆ ಶುರು ಮಾಡ್ತೀರಾ. ನಿಮ್ಮ ನರ್ವಸ್ ಸಿಸ್ಟಮ್ ಮೇಲೆ ಅದು ಪ್ರಭಾವ ಬೀರುತ್ತೆ. ಸಾಕಷ್ಟು ಫ್ರೀಕ್ವೆಂಟ್ ಆಗಿ ನಿಮಗೆ ತಲೆನೋವುಗಳು ಬರುತ್ತೆ. ಹಾಗಾಗಿ ನೀವು ಮೆಡಿಟೇಷನ್ ನ ಅಭ್ಯಾಸ ಮಾಡ್ಕೊಳ್ಳಿ. ನಿಮಗೆ ಇನ್ನೊಬ್ಬರ ಜೊತೆ ಹೇಗೆ ಮಾತಾಡಬೇಕು ಅಂತ ಗೊತ್ತಿರುತ್ತೆ. ಅವ್ರ ಜೊತೆ ಹೇಗೆ ಬೆರಿಬೇಕು ಅಂತ ಗೊತ್ತಿರುತ್ತೆ. ಇನ್ನೊಬ್ಬರ ಸಂಪರ್ಕವನ್ನ ತುಂಬಾ ಸುಲಭವಾಗಿ ಸಾಧಿಸ್ಬಿಡ್ತೀರಾ. ನೀವು ಬೇರೆಯವರ ಮನಸ್ಸನ್ನು ಬೇಗ ಅರ್ಥ ಮಾಡ್ಕೋತೀರಾ. ಜೊತೆಗೆ ನಿಮಗೆ ಸಾರ್ವಜನಿಕರಿಗೆ ಏನ್ ಬೇಕು, ಏನ್ ಇಷ್ಟ, ಅವರ ಸಂಪರ್ಕವನ್ನು ಹೇಗೆ ಮಾಡಬೇಕು ಅನ್ನೋದು ಗೊತ್ತಿರುತ್ತೆ. ಹಾಗಾಗಿ ನಿಮಗೆ ಯಾವುದೇ ತರದ ಬಿಸ್ನೆಸ್ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಇಲ್ಲಿ ನಿಮಗೆ ಬೆಸ್ಟ್ ಎಕ್ಸಾಂಪಲ್ಸ್ ಅಂದ್ರೆ ಅಂಬೇಡ್ಕರ್ ಒಬ್ಬ ಸೋಷಿಯಲ್ ರಿಫಾರ್ಮರ್ ಹೌದು. ಮಾರ್ಕ್ ಜುಗರ್ಬರ್ಗ್ ಫೌಂಡರ್ ಆಫ್ ಫೇಸ್ಬುಕ್. ನಿಮ್ಮ ವರ್ಚಸ್ಸು, ತೀಕ್ಷ್ಣವಾಗಿ ಯೋಚನೆ ಮಾಡುವಂತಹ ಶಕ್ತಿ, ಕ್ರಿಯೇಟಿವಿಟಿ ಅಂಡ್ ಕೆಪಾಬಿಲಿಟಿ ನಿಮ್ಮ ವೃತ್ತಿ ಜೀವನದಲ್ಲಿ ಸಕ್ಸಸ್ ಅನ್ನ ಖಂಡಿತವಾಗ್ಲೂ ಕೊಡುತ್ತೆ. ಈ ಆರ್ಟ್ ಅಂಡ್ ಎಂಟರ್ಟೈನ್ಮೆಂಟ್ ಫೀಲ್ಡ್ ಅಲ್ಲೂ ನೀವು ಅತ್ಯಂತ ಯಶಸ್ಸನ್ನ ಗಳಿಸಬಹುದು. ಅದರಲ್ಲಿ ನಿಮಗೆ ಸಾಕಷ್ಟು ಉದಾಹರಣೆಗಳಿವೆ. ಕ್ರಿಕೆಟರ್ ಆದಂತಹ ವಿರಾಟ್ ಕೊಹ್ಲಿ, ಆಕ್ಟರ್ ಮಾಸ್ಟರ್ ಮಂಜು, ಆಕ್ಟರ್ ಅಮೀರ್ ಖಾನ್, ಆಕ್ಟರ್ ಸೂರ್ಯ, ಆಕ್ಟ್ರೆಸ್ ಶ್ರೀಲೀಲಾ, ಆಕ್ಟರ್ಸ್ ಜನಿಲಿಯಾ, ಮ್ಯೂಸಿಕ್ ಡೈರೆಕ್ಟರ್ ಹಂಸಲೇಖ, ಎಂಟರ್ಟೈನರ್ ಅಕುಲ್ ಬಾಲಾಜಿ. ನಿಮ್ಮ ಜೀವನದ ಯಾವುದೇ ವರ್ಷಗಳನ್ನ ಆಡ್ ಮಾಡಿದ್ರೆ ಅದರ ಟೋಟಲ್ 5 ಬಂದ್ರೆ ನಿಮಗೆ ಅದು ಲಕ್ಕಿ ಇಯರ್ಸ್ ಅಂತಾನೆ ಹೇಳ್ಬಹುದು. ಲೈಕ್ 14, 23, 32, 41, 50, 59 ಹೀಗೆ. ಈ ವರ್ಷಗಳಲ್ಲಿ ನೀವು ಯಾವುದೇ ಮುಖ್ಯವಾದ ನಿರ್ಧಾರಗಳನ್ನ ತಗೋಬಹುದು. ಜೀವನದಲ್ಲಿ ಯಾವುದಾದ್ರೂ ಹೂಡಿಕೆಗಳನ್ನ ಮಾಡಬಹುದು. ಇದರಿಂದ ನಿಮಗೆ ಯಶಸ್ಸು ಖಂಡಿತವಾಗ್ಲೂ ಸಿಗತ್ತೆ. ನಿಮ್ಮ ಲಕ್ಕಿ ನಂಬರ್ಸ್ ಬಂದು 5 ತುಂಬಾ ಲಕ್ಕಿ ನಂಬರು. ಇದಕ್ಕೆ ಬೇರೆ ಯಾವ ನಂಬರು ಲಕ್ಕಿ ಅನ್ಲಕ್ಕಿ ಅಂತ ಇಲ್ಲ. ಹೇಳಬೇಕು ಅಂದ್ರೆ 1 ಮತ್ತೆ 6 ನಂಬರ್ ನಿಮಗೆ ತುಂಬಾ ಕಂಪ್ಯಾಟಬಲ್ ಆಗಿರುತ್ತೆ, ಫೇವರಬಲ್ ಆಗಿರುತ್ತೆ. ಅದನ್ನ ಬಿಟ್ಟು ಅನ್ಲಕ್ಕಿ ನಂಬರ್ ಅಂತಾನು ಯಾವ ನಂಬರ್ ಇಲ್ಲ. ಎಲ್ಲ ನಂಬರು ನಿಮಗೆ ನ್ಯೂಟ್ರಲ್ ಆಗಿರುತ್ತೆ ಅಥವಾ ಕಂಪ್ಯಾಟಬಲ್ ಆಗಿರುತ್ತೆ. ಇನ್ನ ನಿಮ್ಮ ಲಕ್ಕಿ ಕಲರ್ಸ್ ಬಂದ್ಬಿಟ್ಟು ಲೈಟ್ ಗ್ರೀನ್, ವೈಟ್, ಸಿಲ್ವರಿಶ್ ಅಂಡ್ ಲೈಟ್ ಬ್ರೌನ್ ಕಲರ್ಸ್. ಇಂಪಾರ್ಟೆಂಟ್ ಕೆಲಸಗಳಿಗೆ ಹೋಗ್ಬೇಕಾದ್ರೆ ನೀವು ಈ ಬಟ್ಟೆಗಳನ್ನ ಹಾಕೊಂಡು ಹೋಗಿ, ಅದರಿಂದ ನಿಮಗೆ ಒಳ್ಳೇದಾಗುತ್ತೆ. ಇನ್ನ ಯಾವುದೇ ಡಾರ್ಕ್ ಶೇಡ್ ಕಲರ್ಸ್ ನಿಮ್ಗೆ ಅನ್ಲಕ್ಕಿ ಅಂತಾನೆ ಹೇಳಬಹುದು. ಲೈಕ್ ಬ್ಲ್ಯಾಕ್, ಡಾರ್ಕ್ ಬ್ರೌನ್, ಡಾರ್ಕ್ ಗ್ರೀನ್ ಕಲರ್ ಕೂಡ ನಿಮಗೆ ಸೂಟ್ ಆಗೋದಿಲ್ಲ. ಇದನ್ನ ಆದಷ್ಟು ಅವಾಯ್ಡ್ ಮಾಡಿ. ಇದಿಷ್ಟು ಮೂಲಾಂಕ 5 ಇರೋರ ಬಗ್ಗೆ. ಈ ಎಲ್ಲ ಮಾಹಿತಿನೂ ನಿಮ್ಗೆ ಇಷ್ಟ ಆಯ್ತು ಅನ್ಕೋತೀನಿ. ನಿಮಗೆ ಇದರಲ್ಲಿ ಎಷ್ಟು ಕ್ವಾಲಿಟೀಸ್ ಮ್ಯಾಚ್ ಆಯ್ತು ಅನ್ನೋದನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸೋದನ್ನ ಮರಿಬೇಡಿ.
ಇನ್ನು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಆಪ್ತರೊಂದಿಗೆ ಶೇರ್ ಮಾಡಿ, ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀವಿ. ಅಲ್ಲಿವರೆಗೂ ಹರ ಹರ ಮಹಾದೇವ.